ಎದುರಿಸ್ಬೇಕು. ಭಯ ಪಡ್ಕೊಳ್ತಿರೋದೇನು ಇದಲ್ಲ, ಅಂದರೆ ನಿಮ್ಮ ಒಳ್ಳೆ ವ್ಯಕ್ತಿತ್ವ ತೋರಿಸುತ್ತೆ ಅದು. ಆದರೆ ನಿಮ್ಮ ಥರ ಅಷ್ಟೊಂದು ಭಯ ಪಡ್ಕೊಂಡು ಆ ಥರ ಎಲ್ಲ ಗಲಾಟೆ ಮಾಡ್ದೇನೆ ಇದ್ದರೆ, ಆ ಥರ ಒಳ್ಳೆ ವ್ಯಕ್ತಿತ್ವ ಇದ್ದರೆ ತುಳಿದು ಬಿಡ್ತಾರೆ. ಅದೇನು ಗೊತ್ತಾ, ನಿಮಗೆ ಇಲ್ಲಿ ಹೊರಗಡೆ ಸಮಾಜದಲ್ಲಿ ಇದ್ದಾಗ ಅಷ್ಟು ಕುಗ್ಗೋಗೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಅಲ್ಲಿ ಮನೇಲಿ ಹೋಗಿ ನೋಡಿ, ನಿಮಗೆ ಆ ಒಂದು ಸರೌಂಡಿಂಗಲ್ಲಿ ಅಥವಾ ಇಷ್ಟರಲ್ಲೇ ಎಲ್ಲ ಕಾಂಪಿಟೇಟ್ ಮಾಡೋಕ್ಕೆ ಬಂದಿರೋರು, ಅಲ್ಲಿ ಹಲವಾರು ಮನಸ್ಸುಗಳು, ಇದರ ಮಧ್ಯೆ ನಾನು ಒಬ್ಬ ಅನ್ನೋ ಥರ ಯೋಚನೆ ಬರುತ್ತೆ. ನಿಮ್ಮ ಡಿಸಿಷನ್ ಏನಿದೆ ಅದು ನೀವೇ ತಗೋಬೇಕು. ಅಲ್ಲಿ ಇನ್ನೊಬ್ರು ಯಾರೋ ಸಪೋರ್ಟಿವ್ ಆಗಿ ಇದ್ದಾರೆ ಅನ್ನೋದಕ್ಕೆ ಇಲ್ಲ ಆ ಕಡೆ ಈ ಕಡೆ. ಆವಾಗ ಸಹಜವಾಗಿ ಏನು ಅನಿಸುತ್ತೆ ಅಂದರೆ, ಅಯ್ಯೋ ನಾನು ಹೊರಗಡೆ ಈ ಥರ ಇದ್ದವನಲ್ಲ, ಇಲ್ಲಿ ಇದನ್ನು ಹೇಗೆ ಫೇಸ್ ಮಾಡೋದು, ಆ ರೀತಿ ಬಂದುಬಿಡುತ್ತೆ ನನಗೆ. ಅದು ನಿಮಗೆ ಹೇಳಿದರೆ ಯಾವ ರೀತಿ ಅರ್ಥ ಆಗುತ್ತೋ ಗೊತ್ತಿಲ್ಲ, ನೀವು ಹೇಳ್ಬೋದು ಈಗ. ಬಟ್ ಆ 119 ದಿನದಲ್ಲಿ ಬಿಗ್ ಬಾಸ್ ಮನೆ ಏನಿದೆ, ಆ ಒಂದು ಟಾಸ್ಕ್ ಆಗಿರ್ಬೋದು ಅಥವಾ ಉಳಿದ ಸಮಯಗಳಲ್ಲಿರ್ಬೋದು, ನಮ್ಮನ್ನು ನಾವು ಹೇಗೆ ತೊಡಗಿಸ್ಕೊತೀವಿ ಅನ್ನೋದು ದೊಡ್ಡ ಚಾಲೆಂಜ್. ಅದು ಚಾಲೆಂಜ್ ಫಿಸಿಕಲ್ ಅಲ್ಲ, ಮೆಂಟಲಿ ತುಂಬ ಸ್ಟ್ರಾಂಗ್ ಇರಬೇಕು. ಮೆಂಟಲಿ ಸ್ಟ್ರಾಂಗ್ ಏನಿದೆ ಅದನ್ನು ನಾವು ಬಲಪಡಿಸ್ಕೊಂಡು. ನೀವು ಇವಾಗ ನಿಮ್ಮ ಧೈರ್ಯನ ತೋರಿಸ್ಬೇಕು ಅಂತಂದರೆ ನೀವೇನು ಮಾತಾಡಲೇಬೇಕು ಅಂತ ಏನಿಲ್ಲ. ಅವರು ಹೋಗಲು ಅಂತಂದರೆ ನೀವು ಹೋಗಲು ಅಂತ ಅನ್ಬೇಕಾಗಿದ್ದಿಲ್ಲ. ನೀವು ಜಗದೀಶ್ ಅವ್ರಿಗೆ ಮಾಡಿದ್ರಲ್ಲ ಮಿಮಿಕ್ರಿ, ಅದು ಅಲ್ಟಿಮೇಟ್ ಇತ್ತು. ಆ ಥರ ಮಾಡಿದ್ರು ಸಾಕಾಗಿತ್ತು. ಆ ವೀಕ್ಗಳಲ್ಲಿ ನೀವು ಎಷ್ಟು ಡೌನ್ ಇದ್ರಿ ಅಂತಂದರೆ, ಒಂದು ಕಡೆ ಎಂಟರ್ಟೈನ್ಮೆಂಟು ಇಲ್ಲ, ಈ ಕಡೆ ಮಾತಾಡ್ತಾನೂ ಇಲ್ಲ, ಏನು ಮಾಡ್ತಿಲ್ಲ. ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಥರ್ಡ್ ವೀಕ್ ಆ ಥರದ್ರಲ್ಲಿ ತುಂಬ ಹೆದರ್ಕೋತಾ ಇದ್ರಿ. ಮೇಯ್ನ್ ಅಲ್ಟಿಮೇಟ್ ಆಗಿದ್ದು ಅಂತಂದರೆ ಅವ್ರಿಗೆ ಮಿಮಿಕ್ರಿ ಮಾಡಿದ್ರಲ್ಲ, ಅವ್ರು ಏನೇ ಡೈಲಾಗ್ ಹೊಡೆದ್ರು ನೀವು ಎಗ್ರೋದು, ಅದು ಚೆನ್ನಾಗಿತ್ತು. ಆ ಥರ ಮಾಡಬೇಕು ಅಂತ ಹೇಳಿ ನೋಡಿ, ಅದನ್ನು ಕೂಡ ಮಾಡಬೇಕು ಅಂತ ಮಾಡಿದೆ. ಈ ಬಿಗ್ ಬಾಸ್ ಮನೆಯಲ್ಲಿ ಯಾವುದು ಕೂಡ ಮಾಡಬೇಕು ಅಂತ ಮಾಡಿದರೆ ಅದು ಆಗೋದಿಲ್ಲ. ಆ ಕ್ಷಣಕ್ಕೆ ನಾವು ಏನು ಮಾಡ್ತೀವಿ, ಏನು ರಿಯಾಕ್ಟ್ ಮಾಡ್ತೀವಿ, ಅದೇ ನಾವು ಏನು ಅನ್ನೋದು ತೋರಿಸುತ್ತೆ. ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಮೊನ್ನೆ VT ಸುದೀಪ್ ಸರ್ ತೋರಿಸಿದಾಗ, ಸರ್ ಆ ಜಗಳ ಬೇಡ ಇತ್ತು ಸರ್ ಅಂತ, ನೀವು ನೋಡಿದ್ರೆ ಅದೇ ಬೇಕು ಇತ್ತು ಅಂತ ಹೇಳ್ತೀರಿ. ನನಗೆ ಅಂಥದ್ದು ಆಗಲೇಬಾರ್ದಿತ್ತು ಅನ್ನೋ ಥರ ಅನಿಸುತ್ತೆ. ಅವತ್ತು ಜಗದೀಶ್ ಅವರು ಹೇಳಿದ್ರು, ಇವತ್ತು ನೀನೇ ಕಣೋ ಕಿಂಗ್ ಈ ನಮ್ಮಿಬ್ರು ಜಗಳದಲ್ಲಿ ಅಂತ. ಅವ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು, ಹೇಳಿದ್ರು. ಅವ್ರು ಏನು ಗೊತ್ತಾ, ಜಗಳ ಮಾಡ್ತಾರೆ ಮತ್ತೆ ಮರುದಿನ ಒಂದು ಫ್ರೆಂಡ್ಶಿಪ್ ಮಾಡ್ಕೋತಾರೆ. ನಾನು ಏನಕ್ಕೆ ಗೊತ್ತಾ ಮಾಡಿದ್ದು, ಅದು ಕಂಟೆಂಟ್ ಕೊಟ್ಟಿದ್ದು, ನೀನು ಕಿಂಗ್ ಆಗಬೇಕು ಅಂತ ಅಂತಾರೆ. ಅಯ್ಯೋ ಇವ್ರನ್ನ ಹೆಂಗಪ್ಪ ಅಲ್ಲಿ ಆ ರೀತಿ ಅರ್ಥ ಮಾಡ್ಕೋಬೇಕಾ ಇಲ್ಲಿ ಈ ರೀತಿ ಅರ್ಥ ಮಾಡ್ಕೋಬೇಕಂತ ಗೊತ್ತಾಗೋದಿಲ್ಲ. ಇಲ್ಲಿವರೆಗೂ ಜಗದೀಶ್ ಅವ್ರು ಇದ್ದಿದ್ರೆ ಏನು ಮಾಡ್ತಿದ್ರಿ ನೀವು? ಜಗದೀಶ್ ಸರ್ ಇರ್ತಿದ್ರೆ ನಾನು ಡೇ ಒನ್ನಿಂದ ಅವರ ಒಂದು ಏನಿದೆ ಜಗಳ ಏನಿದೆ ಅದಕ್ಕೆ ನಾನು ವಿರೋಧ ಮಾಡ್ತಿದ್ದೆ. ಅವರು ಎಲ್ಲರ ಬಗ್ಗೆ ತಿಳ್ಕೊಂಡಿರೋ ರೀತಿಗೆ ನಾನು ಅವ್ರ ಹತ್ರ ಸುಮಾರು ಹೇಳಿದ್ದೀನಿ, ಸರ್ ಈ ಥರ ಇಲ್ಲ ಸರ್, ನೀವೇ ಅನ್ಕೋತಿದ್ದೀರಿ ಅಂತ. ಅದರಿಂದ ಅವರು ಬೇರೆ ಆಗ್ತಿದ್ದಾರೆ ಅನ್ನೋ ಥರ ನಾನೇ ಹೇಳ್ತಿದ್ದೆ. ಬಟ್ ಅದನ್ನು ಬಿಟ್ಟು, ಅದು ನನಗೆ ಇಷ್ಟನೇ ಇಲ್ಲ ಅವ್ರದ್ದು ಜಗಳ, ಆ ಕೋಪ, ಅದನ್ನೇನೋ ಸಿಟ್ಟಲ್ಲಿ ಏನೇನೋ ಮಾತಾಡೋದು, ಅದು ಇದು, ಅದನ್ನು ಇವಾಗಲೂ ನಾನು ಒಪ್ಪಲ್ಲ. ಬಟ್ ಆ್ಯಸ್ ಎ ಒಬ್ಬ ಫ್ರೆಂಡಾಗಿ ಆ ಒಂದು ಮುಗ್ಧತೆ ಇತ್ತು ಅವ್ರ ಹತ್ರ. ಏನೋ ಒಂದು ತುಂಟತನ ಅಷ್ಟು ನಾನು ಅದನ್ನು ಕೇಳ್ತಿದ್ದೆ, ಸರ್ ನೀವು ಹೊರಗಡೆ ಹೀಗಿರ್ತೀರ, ಹೊರಗಡೆ ಇಲ್ಲವೇ ಇಲ್ಲ ಅಂತ. ಆಮೇಲೆ ಅವ್ರಿಗೆ ನಾನು ಎಂಟರ್ಟೈನ್ಮೆಂಟ್ ಅವನಲ್ಲ, ನಾನು ಎಂಟರ್ಟೈನ್ಮೆಂಟ್ ಮಾಡಬೇಕು ಅನ್ನೋದೊಂದು ಇದಿತ್ತಲ್ಲ, ಅದರಲ್ಲಿ ಅವ್ರು ಗೆದ್ದಿದ್ದು. ನಾನೇನೋ ಮಾಡಬೇಕು ಅನ್ನೋದು ಫಸ್ಟಿಂದನೂ ಇತ್ತು. ಇದರಲ್ಲಿ ಇದು ನೋಡಿದಾಗ ಅದರಲ್ಲಿ ಕನೆಕ್ಟ್ ಆಗ್ತಿದ್ದೆ, ನಾನು ಅದನ್ನು ಇಷ್ಟಪಡ್ತಿದ್ದೆ. ಹಾಗಾಗಿ ಬಹುಶಃ ಹೊಂದ್ಕೊಂಡು ಇರ್ತಿದ್ನೋ ಏನೋ, ಜಗಳ ಏನೋ ಆಗ್ತಿರ್ಲಿಲ್ಲ ಅನಿಸುತ್ತೆ.